ಈ ಮುದ್ರೆಯ ಸಾಧನೆಯಿಂದ ದಿವ್ಯನಾದ ಕೇಳಿಬರುತ್ತೆ. ಯಾವುದು ಈ ಮುದ್ರೆ ಅಂದ್ರೆ ಶೂನ್ಯ ಸುರಭಿ ಮುದ್ರೆ. ಇಲ್ಲಿ ಸುರಭಿ ಮುದ್ರೆ ಮಾಡಿ ಅಂದ್ರೆ ವಿರುದ್ಧ ಕೈಗಳ ತೋರ್ಬೆರಳುಗಳನ್ನ ಮಧ್ಯದ ಬೆರಳುಗಳ ತುದಿಗೆ ಪರಸ್ಪರ ಜೋಡಿಸ್ಬೇಕು ಮತ್ತು ಉಂಗುರು ಬೆರಳುಗಳನ್ನ ಕಿರು ಬೆರಳುಗಳ ತುದಿಗೆ ಜೋಡಿಸಿದ್ರೆ ಏನಾಗುತ್ತೆ, ಇದು ಸುರಭಿ ಮುದ್ರೆ ಆಗುತ್ತೆ. ಆಮೇಲೆ ಈ ಸುರಭಿ ಮುದ್ರೆಯಲ್ಲೇ ಹೆಬ್ಬೆರಳನ್ನು ನಾವು ಆಕಾಶ ತತ್ವದ ಮಧ್ಯದ ಬೆರಳನ್ನ ಬುಡಕ್ಕೆ ಹಚ್ಚಿದಾಗ ಏನಾಗುತ್ತೆ, ಇದು ಶೂನ್ಯ ಸುರಭಿ ಮುದ್ರೆ ಆಗುತ್ತೆ. ಶೂನ್ಯ ಸುರಭಿ ಮುದ್ರೆ ನಿರಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ದಿವ್ಯನಾದ ಕೇಳಿ ಬರುತ್ತದೆ ಅಂತ ಹೇಳಲಾಗಿದೆ. ಮಾನಸಿಕ ನೆಮ್ಮದಿ, ಶಾಂತಿ ಹೆಚ್ಚುತ್ತದೆ, ಪ್ರಫುಲ್ಲತೆ ಹೆಚ್ಚುತ್ತದೆ. ಅಷ್ಟೇ ಅಲ್ಲ, ಕಿವಿ ನೋವು ಮತ್ತು ಕಿವಿಯ ಸಮಸ್ಯೆಗಳು ಕೂಡ ಏನಂತಂದ್ರೆ ಈ ಮುದ್ರೆಯಿಂದ ಶಮನಗೊಳ್ಳುತ್ತವೆ. ಈ ಮುದ್ರೆ ಮಾಡೋದ್ರಿಂದ 3 ದೋಷಗಳು ವಾತ, ಪಿತ್ತ, ಕಫ ಇವು ಬ್ಯಾಲೆನ್ಸ್ ಆಗುತ್ತವೆ. ಈ ಮುದ್ರೆ ಮಾಡೋದ್ರಿಂದ ಅಸಿಡಿಟಿ ತಕ್ಷಣ ಕಡಿಮೆ ಆಗುತ್ತೆ. ಮೂತ್ರಾಶಯಕ್ಕೆ ಸಂಬಂಧಪಟ್ಟ ರೋಗಗಳು ಶಮನಗೊಳ್ಳುತ್ತವೆ. ಈ ಮುದ್ರೆ ಮಾಡೋದ್ರಿಂದ ವಿಸರ್ಜನಾಂಗ ವ್ಯೂಹ ಸರಿಯಾಗಿ ಕಾರ್ಯನಿರ್ವಹಿಸುತ್ತೆ. ದೇಹದಲ್ಲಿ ದ್ರವಗಳ ಚಲನೆ, ಫ್ಲೂಯಿಡ್ಸ್ ಏನಿದಾವಲ್ಲ ಅವುಗಳ ಚಲನೆ ಮತ್ತು ಫಿಲ್ಟ್ರೇಷನ್ ಅಂದ್ರೆ ಅವುಗಳ ಸೋಸುವಿಕೆ ಕ್ರಿಯೆ ಅದು ಸರಿಪಡಿಸುತ್ತದೆ. ಹೀಗೆ ಕಿಡ್ನಿಗಳ ಕಾರ್ಯ ಮತ್ತು ಅವುಗಳ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಮತ್ತು ಅಡ್ರಿನಲ್, ಪಿಟ್ಯೂಟರಿ, ಪೀನಿಯಲ್, ಥೈರಾಯ್ಡ್ ಗ್ರಂಥಿಗಳು ಸಮರ್ಪಕವಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಈ ಸುರಭಿ ಮುದ್ರೆ. ನಮ್ಮ ದೇಹದಿಂದ ಟಾಕ್ಸಿನ್ಸ್, ವಿಷ ವಸ್ತುಗಳನ್ನು ಹೊರಹಾಕುತ್ತದೆ. ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತದೆ. ಈ ಮುದ್ರೆ ಜೀರ್ಣಕ್ರಿಯೆ ತೊಂದರೆಗಳನ್ನು ಸರಿಪಡಿಸುತ್ತದೆ. ನಮ್ಮ ಜೀರ್ಣಾಂಗ ವ್ಯೂಹವನ್ನು ಬಲಶಾಲಿಯಾಗಿ ಮಾಡುತ್ತದೆ. ಈ ಮುದ್ರೆ ಮಾಡೋದ್ರಿಂದ ನಮ್ಮ ದೇಹದ 3ನೇ ಚಕ್ರ ಮಣಿಪುರ ಚಕ್ರ ಇದು ಉತ್ತೇಜನಗೊಳ್ಳುತ್ತದೆ. ಈ ಮಣಿಪುರ ಚಕ್ರ ಏನಿದೆಯಲ್ಲ ಇದು ಸೃಜನಾತ್ಮಕತೆ ಮತ್ತು ಸ್ವಪ್ರತಿಷ್ಠೆಗೆ ಸಂಬಂಧಿಸಿರ್ತಕ್ಕಂಥ ಚಕ್ರ. ಕ್ರಿಯೇಟಿವಿಟಿ ಹೆಚ್ಚುತ್ತದೆ. ಆಮೇಲೆ ಈ ಮುದ್ರೆ ಮಾಡೋದ್ರಿಂದ ತಾಯಿಯ ಎದೆ ಹಾಲು ಕೂಡ ವೃದ್ಧಿಸುತ್ತದೆ. ಈ ಮುದ್ರೆಯು ನಮ್ಮ ದೇಹದಲ್ಲಿ ಹಾರ್ಮೋನ್ಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತದೆ. ನಮ್ಮ ದೇಹದ ಪಂಚಭೂತಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತದೆ. ಹೀಗೆ ಇವುಗಳನ್ನು ಸರಿದೂಗಿಸಿ ನಮ್ಮ ಆರೋಗ್ಯ ಸುಧಾರಿಸಿ ನಮ್ಮಲ್ಲಿ ಸಂತೋಷ ಹೆಚ್ಚಿಸುತ್ತದೆ. ಈ ಮುದ್ರೆಯನ್ನು ನಾವು 5 ರಿಂದ 10 ನಿಮಿಷ ಸೂರ್ಯಾಭಿಮುಖವಾಗಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.